ಅಂದು ಇಂದಿರಾ, ಇಂದು ಮೋದಿ. ತೈಲ ಆಘಾತದಿಂದ ಪಾರಾಗುತ್ತಾ ಭಾರತ. ಸನ್ನಿವೇಶಕ್ಕೆ ತಕ್ಕಂಥ ಕಾರ್ಯಕ್ಷಮತೆ. ತೈಲ ಸಂಕಷ್ಟದಿಂದ ಪಾರಾಗುತ್ತಾ ಭಾರತೀಯ ಜನತೆ. ಇರಾನ್ ಯುದ್ಧ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಕೊಲ್ಲಿಯಲ್ಲಿರುವ ತೈಲಾಗಾರಗಳು ಬೆಂಕಿಗೆ ಆಹುತಿಯಾಗ್ತಾ ಇವೆ. ಜಗತ್ತಿನ ಎಲ್ಲೆಡೆ ತೈಲಕ್ಕೆ ಹಾಹಾಕಾರ ಶುರುವಾಗುವ ಆತಂಕ ಹೆಚ್ಚಾಗ್ತಿದೆ. ವಿಶ್ವದ 5ನೇ 1 ಭಾಗದಷ್ಟು ತೈಲ ಸಾಗಣೆಯಾಗುವ ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಬಂದ್ ಆಗುವ ಭೀತಿ ಎದುರಾಗಿದೆ. ತೈಲ ಬೆಲೆ ಬ್ಯಾರೆಲ್ಗೆ $150 ದಾಟುತ್ತಿದೆ. 85% ತೈಲವನ್ನು ಆಮದು ಮಾಡಿಕೊಳ್ಳುವ ಭಾರತಕ್ಕೆ ಇದು ಗಂಭೀರ ವಿಷಯ. ಆದರೆ ಪ್ರಧಾನಿ ನರೇಂದ್ರ ಮೋದಿಯವರ ದೃಢ ನಾಯಕತ್ವದಲ್ಲಿ ಭಾರತ ಈ ದೌರ್ಬಲ್ಯವನ್ನೇ ತನ್ನ ಶಕ್ತಿಯನ್ನಾಗಿ ಪರಿವರ್ತಿಸುತ್ತಿದೆ. ಭಾರತ ಏಕೆ ಮುಖ್ಯ? ಭಾರತ ವಿಶ್ವದ 3ನೇ ಅತಿದೊಡ್ಡ ತೈಲ ಗ್ರಾಹಕ ದೇಶ. 2030 ವೇಳೆಗೆ ಭಾರತದ ಬೇಡಿಕೆ ಜಗತ್ತಿನಲ್ಲೇ ಅತಿ ಹೆಚ್ಚಿರಲಿದೆ. ಹೀಗಾಗಿ ಭಾರತದ ನಿರ್ಧಾರಗಳು ಜಾಗತಿಕ ಮಟ್ಟದಲ್ಲಿ ಪ್ರಭಾವ ಬೀರುತ್ತವೆ. ಭಾರತ ತನ್ನ ಖರೀದಿಯ ಮೂಲಗಳನ್ನು ವೈವಿಧ್ಯಗೊಳಿಸಿದೆ ಮತ್ತು ಅಗ್ಗದ ದರದಲ್ಲಿ ತೈಲ ಪಡೆಯುವ ಸಲುವಾಗಿ ತನ್ನ ಮಾರುಕಟ್ಟೆ ಗಾತ್ರವನ್ನ ಬಳಸಿಕೊಳ್ಳುತ್ತಿದೆ. ಅಷ್ಟೇ ಅಲ್ಲ, ಹಾರ್ಮುಜ್ ಜಲಸಂಧಿ ಮೂಲಕ ತನ್ನ ತೈಲ ಹಡಗುಗಳು ಬರಲು ಇರಾನಿನ ಅನುಮತಿ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಅಷ್ಟರ ಮಟ್ಟಿಗೆ ಮೋದಿ ಸರ್ಕಾರದ ರಾಜತಾಂತ್ರಿಕತೆ ಕೆಲಸ ಮಾಡಿದೆ. ಅದು 1973 ಜಗತ್ತಿನ ಶೀತಲ ಸಮರದ ಉತ್ತುಂಗದ ಕಾಲ. ಅಮೆರಿಕ ರಷ್ಯಾದ ನಡುವೆ ಜಗತ್ತು ಹರಿದು ಹಂಚಿ ಹೋಗಿತ್ತು. ರಷ್ಯಾ ಮೇಲೆ ಅಮೆರಿಕ ನಿರ್ಬಂಧ ಹೇರಿತ್ತು. ಹಾಗಾಗಿ ಜಗತ್ತು ಅಸ್ತವ್ಯಸ್ತಗೊಂಡಿತ್ತು. ಇವತ್ತಿನ ರೀತಿಯೇ ಅರಬ್ ರಾಷ್ಟ್ರಗಳಿಂದ ಪಶ್ಚಿಮ ದೇಶಗಳಿಗೆ ತೈಲ ಮಾರಾಟ ನಿಂತು ಹೋಗಿತ್ತು. ಬೆಲೆಗಳು ಕೆಲವೇ ತಿಂಗಳುಗಳಲ್ಲಿ 4 ಪಟ್ಟು ಹೆಚ್ಚಾಗಿದ್ದವು. ಜನರು ಪೆಟ್ರೋಲ್ಗಾಗಿ ಹಪಹಪಿಸಲು ಆರಂಭಿಸಿದ್ರು. ಯುರೋಪ್ನಲ್ಲಿ ಕಾರ್ಖಾನೆಗಳು ಮುಚ್ಚಲ್ಪಟ್ಟವು. ಅಮೆರಿಕಾದಲ್ಲಿ ಕಾರುಗಳು ಕಿಲೋಮೀಟರ್ ಗಟ್ಟಲೆ ಸಾಲಿನಲ್ಲಿ ನಿಂತಿದ್ವು. ಆದ್ರೆ ಆಗಷ್ಟೇ ಬೆಳೆಯುತ್ತಿದ್ದ ಭಾರತ ಸುಮ್ಮನೆ ಕುಳಿತುಕೊಳ್ಳಿಲ್ಲ. ಆಗ ಪ್ರಧಾನಿಯಾಗಿದ್ದದ್ದು ಇಂದಿರಾ ಗಾಂಧಿ. ಇಂದಿರಾ ನೇತೃತ್ವದ ಸರ್ಕಾರ ಒಂದು ಕಾರ್ಯತಂತ್ರ ರೂಪಿಸಿತು. ಸೋವಿಯತ್ ಒಕ್ಕೂಟದೊಂದಿಗೆ ರಹಸ್ಯ ಒಪ್ಪಂದಗಳನ್ನ ಮಾಡಿಕೊಂತು. ಡಾಲರ್ಗಳ ಬದಲಿಗೆ ರೂಪಾಯಿಗಳಲ್ಲಿ ಹಣ ಪಾವತಿಸಲಾಯಿತು. ಭಾರತೀಯ ಬಟ್ಟೆ ಮತ್ತು ಕೃಷಿ ಉತ್ಪನ್ನಗಳಿಗೆ ಪ್ರತಿಯಾಗಿ ಅಗ್ಗದ ತೈಲವನ್ನ ಪಡೆಯಲಾಯಿತು. ಈ ಚಾಣಾಕ್ಷ ವ್ಯಾಪಾರದಿಂದಾಗಿ ಭಾರತದ ಕಾರ್ಖಾನೆಗಳು ಮತ್ತು ದೀಪಗಳು ಉರಿಯುತ್ತಲೇ ಇದ್ದವು. ಭಾರತಕ್ಕೆ ದೊಡ್ಡ ಮಟ್ಟದ ತೈಲ ಸಂಕಷ್ಟ ಎದುರಾಗಲೇ ಇಲ್ಲ. 1970ರ ತೈಲ ಆಘಾತದ ಸಮಯದಲ್ಲಿ ಸೋವಿಯತ್ ಜೊತೆಗಿನ ಒಪ್ಪಂದ ಕಾಕತಾಳೀಯವಾಗಿರಲಿಲ್ಲ. 1976ರಲ್ಲಿ ಸಹಿಯಾದ ಈ ಒಪ್ಪಂದ 4 ವರ್ಷಗಳಲ್ಲಿ 5.5 ಮಿಲಿಯನ್ ಟನ್ ತೈಲವನ್ನ ಡಾಲರ್ ಇಲ್ಲದೆ ಭಾರತಕ್ಕೆ ತಂದುಕೊಡ್ತು. ಇದು ಭಾರತದ ವೆಚ್ಚವನ್ನು ಅರ್ಧದಷ್ಟು ಕಡಿಮೆ ಮಾಡಿತು. ಅಷ್ಟೇ ಅಲ್ಲ, ಬಾಂಬೆ ಹೈನಂತಹ ಪ್ರಮುಖ ಸೌಲಭ್ಯಗಳ ನಿರ್ಮಾಣಕ್ಕೆ ಸಹಾಯ ಮಾಡಿತು. ಅಂದು ಇಂದಿರಾ ಗಾಂಧಿಯವರ ತಂಡ ಹಾಕಿಕೊಟ್ಟ ಹಾದಿಯನ್ನು ಇಂದು ಮೋದಿ ಸರ್ಕಾರ ತೈಲ ಮೀಸಲು ಹೆಚ್ಚಿಸುವ ಮೂಲಕ ಮತ್ತಷ್ಟು ಬಲಪಡಿಸಿದೆ. ತೈಲ ಸಂಗ್ರಹಣೆಗೆ ಮೋದಿ ಸರ್ಕಾರದ ತಂತ್ರಗಾರಿಕೆ. 2020ರ ಕೋವಿಡ್ ಸಮಯದಲ್ಲಿ ತೈಲ ಬೆಲೆಗಳು ತೀವ್ರವಾಗಿ ಕುಸಿದಾಗ ಭಾರತವು ಹಿಂದೆ ಸರಿಲಿಲ್ಲ. ಭಾರತದ ಸಂಸ್ಕರಣಾಗಾರಗಳು 20 ದೊಡ್ಡ ಟ್ಯಾಂಕರ್ಗಳನ್ನ ಬಾಡಿಗೆಗೆ ಪಡೆದು 40 ಮಿಲಿಯನ್ ಬ್ಯಾರೆಲ್ ತೈಲವನ್ನ ಅತಿ ಕಡಿಮೆ ಬೆಲೆಗೆ ಸಂಗ್ರಹಿಸಿದ್ವು. ಪ್ರಧಾನಿ ಮೋದಿ ಇದಕ್ಕಾಗಿ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಕಾರ್ಯಯೋಜನೆ ಆರಂಭಿಸಿದ್ರು. ತೈಲ ಸಂಗ್ರಹಣೆಯತ್ತ ಗಮನ ಕೊಡಲು ಇದು ಸಹಕಾರಿಯಾಯಿತು. ವಿಶಾಖಪಟ್ಟಣಂ, ಮಂಗಳೂರು ಮತ್ತು ಉಡುಪಿಯ ಪಾಡೂರಿನಲ್ಲಿರುವ ಈ ಕೇಂದ್ರಗಳು ತುರ್ತು ಸಂದರ್ಭದಲ್ಲಿ 74 ದಿನಗಳಿಗಾಗುವಷ್ಟು ತೈಲವನ್ನು ಪೂರೈಸುತ್ತವೆ. ರಷ್ಯಾ ಉಕ್ರೇನ್ ಯುದ್ಧ ಮತ್ತು ಭಾರತದ ಪಾತ್ರ. 2022ಕ್ಕಿಂತ ಮೊದಲು ರಷ್ಯಾದ ತೈಲ ಆಮದು ಕೇವಲ 1%ರಷ್ಟಿತ್ತು. ಆದರೆ ಯುದ್ಧದ ನಂತರ ಅದು 40%ಕ್ಕೆ ಏರಿತು. ಪಾಶ್ಚಿಮಾತ್ಯ ದೇಶಗಳು ರಷ್ಯಾದ ಮೇಲೆ ನಿರ್ಬಂಧ ಹೇರಿದರೂ ಭಾರತದ ರಿಲಯನ್ಸ್ ಸಂಸ್ಕರಣಾಗಾರಗಳು ರಷ್ಯಾದ ಕಚ್ಚಾ ತೈಲವನ್ನ ಸಂಸ್ಕರಿಸಿ ಯುರೋಪ್ಗೆ ಅಗತ್ಯವಿರುವ ಇಂಧನವನ್ನ ಪೂರೈಸಿದವು. ಭಾರತ ಈ ನಡೆಯಲಿಲ್ಲದಿದ್ರೆ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಬ್ಯಾರೆಲ್ಗೆ $200 ದಾಟುತ್ತಿತ್ತು. ಭವಿಷ್ಯದ ಹಾದಿ ಏನು? 2030ರ ಹೊತ್ತಿಗೆ ಭಾರತದ ತೈಲ ಬಳಕೆ ದಿನಕ್ಕೆ 9 ಮಿಲಿಯನ್ ಬ್ಯಾರೆಲ್ಗಳಿಗೆ ತಲುಪಬಹುದು. ಮೋದಿ ಕಾರ್ಯಸೂಚಿ ಇಡೀ ವಿಶ್ವದ ತೈಲ ಬೆಲೆ ಹೆಚ್ಚದಂತೆ ನೋಡಿಕೊಳ್ಳುತ್ತಿದೆ. ಅಮೆರಿಕದ ಶೇಲ್ ಗ್ಯಾಸ್ ಮೇಲೆ ಹೂಡಿಕೆ ಮಾಡುವುದರ ಜೊತೆಗೆ
ಸೌರಶಕ್ತಿಯಂತಹ ಹಸಿರು ಇಂಧನದ ಕಡೆಗೂ ಗಮನ ಹರಿಸುತ್ತಿದೆ. ಉಕ್ರೇನ್ ಅಥವಾ ಇರಾನ್ ಸಂಘರ್ಷಗಳ ನಡುವೆಯೂ ಭಾರತ ಶಾಂತವಾಗಿ ಮತ್ತು ಚಾಣಾಕ್ಷತನದಿಂದ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಸಹಕರಿಸ್ತಾ ಇದೆ. ಭಾರತದ ಈ ಮೌನ ನಾಯಕತ್ವ ಕೇವಲ ತೈಲವನ್ನು ಪಡೆಯಲು ಸೀಮಿತವಾಗಿಲ್ಲ. ಇದು ಜಗತ್ತಿನ ಆರ್ಥಿಕತೆ ಅಸ್ತವ್ಯಸ್ತವಾಗದಂತೆ ನೋಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಭಾರತವು ಇನ್ನು ಮುಂದೆ ಜಗತ್ತಿನ ತೈಲ ರಾಜಕಾರಣದಲ್ಲಿ ಕೇವಲ ಅನುಯಾಯಿಯಲ್ಲ, ಬದಲಾಗಿ ದಿಕ್ಕು ದಿಸೆ ನಿರ್ಧರಿಸುವ ಶಕ್ತಿಯಾಗಿ ಹೊರಹೊಮ್ಮಿದೆ. ಭಾರತದ ಈ ಕಾರ್ಯತಂತ್ರಕ್ಕೆ ಹೆಮ್ಮೆ ಪಡಬೇಕು ತಾನೆ?